ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಕೇರ್ ಆಫ್ ಕರ್ನಾಡು. ಸೊ ನಾನಿವತ್ತು ನನ್ನ ಪಲ್ಸರ್ 150 ಬೈಕು 2024 ಮಾಡಲು. ಸೊ ಅದನ್ನು ಮಾಡಿಫೈ ಮಾಡಿದ್ದೀನಿ. ಹ್ಯಾಂಡಲ್ ಬಾರ್ ಹೈಟ್ ಮಾಡಿಸಿದ್ದೀನಿ, ಮಿರರ್ ಚೇಂಜ್ ಮಾಡಿಸಿದ್ದೀನಿ, ಸೀಟ್ಗೆ ಕುಷನ್ ಹಾಕ್ಸಿದ್ದೀನಿ, ಮತ್ತು ಇಂಜಿನನ್ನು ವಾಶ್ ಮಾಡಿಸಿದ್ದೀನಿ. ಯಾವ ಥರ ಆಗಿದೆ ಎಂಬುದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ಇದೆ ನೋಡಿರಿ ಗಾಡಿ. ಸೊ ಯಾವ್ಯಾವ ಥರ ಆಗೈತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಈ ಥರ ಆಗಿದೆ ನೋಡಿ ಹ್ಯಾಂಡಲ್ ಬಾರ್. ಈಗ ಯಾವ ಥರ ಅಂದರೆ ಇದು ಹಳೇದೇನಿತ್ತಲ್ರಿ, ಇದನ್ನು ತೆಗೆದಿದ್ದೀನಿ. ಸೊ ಅವೆಲ್ಲ ಇದು ಕನೆಕ್ಷನ್ ಇದು ಮೊದಲು ಇಲ್ಲಿ ಮತ್ತು ಇಲ್ಲಿ. ಸೊ ಅವನ್ನೆಲ್ಲ ತೆಗೆದು ಇವಕ್ಕೆ ಡ್ರಿಲ್ ಮಾಡಿಸಿದ್ದೀನಿ. ಇಲ್ಲೇ ಈಗ ಕಾಣ್ತದೆ ನೋಡಿ. ಹಾಂ, ಈಗ ಇವಕ್ಕೆ ಎರಡಕ್ಕೆ ಡ್ರಿಲ್ ಮಾಡಿಸಿ ಇದನ್ನು ಈ ಎಕ್ಸ್ಟ್ರಾ ಪೀಸನ್ನು ಒಂದು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಅದ್ರ ಮೇಲೆ ಈ KTM ಹ್ಯಾಂಡಲ್ ಬಾರನ್ನು ನಾನು ಹಾಕಿದ್ದೀನಿ. ಸೊ ಇದರಿಂದ ಒಂದು ಸ್ವಲ್ಪ ನನಗೆ ಹೈಟ್ ಸಿಕ್ಕೈತಿ. ಆ ಮಿರರ್ ಚೇಂಜ್ ಮಾಡಿದ್ದೀನಿ. ಈ ಹೈಟಿಂದ ನನಗೆ ಈಗ ರೈಡಿಂಗ್ ಪೋರ್ಷನ್ ಚೆನ್ನಾಗೈತಿ, ಪರವಾಗಿಲ್ಲ, ಒಳ್ಳೆ ಹೋಗ್ತೈತಿ. ಈಗ ಯಾವುದೇ ಬ್ಯಾಕ್ ಪೇನು ಬರೋಲ್ಲ ಮತ್ತು ಆರ್ಮ್ಸ್ ಪೇನು ಬರೋಂಗಿಲ್ಲ, ಮತ್ತು ಲಾಂಗ್ ಆಗಿ ಹೊಡಿಯೋಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಸಹ ಆಗೋದಿಲ್ಲ. ನೆಕ್ಸ್ಟ್ ಈ ಟ್ಯಾಂಕ್ ಕವರ್ ಚೇಂಜ್ ಮಾಡಿಸಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಬೈಕಲ್ಲಿ ಸ್ವಲ್ಪ ಒಳಗಡೆ ಕುಷನ್ ಹಾಕಿಸಿದ್ದೀನಿ. ಕುಷನ್ ಹಾಕಿಸಿ ಮೇಲ್ಗಡೆ ಕವರ್ ಹಾಕ್ಸಿದ್ದು ಇವತ್ತು. ಅದೊಂದು ಸ್ವಲ್ಪ ಅಲ್ಟಿಮೇಟ್ ಆಗಿದೆ. ಮತ್ತು ನನ್ನ ಗಾಡಿದು ಒಂದು ಪ್ರಾಬ್ಲಮ್ ಬಂದಿತ್ತು ರೀ. ಏನು ಪ್ರಾಬ್ಲಮ್ಮು ಅಂತಂದ್ರೆ, ಸೊ ಇದು ಗಾಡಿನ ನಾನು ಮಿನಿಮಮ್ 100 ಕಿಲೋಮೀಟ್ರ್ 110 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಿಸಿದಾಗ ಸಡನ್ಲಿ ಒಂದೆರಡು ಹತ್ರ ನಿಲ್ಲಿಸಿಬಿಟ್ಟು ನಾನು ನೀರನ್ನು ಹಾಕ್ತಿದ್ದೆ ಇದಕ್ಕೆ. ಯಾಕಂದರೆ ಸ್ವಲ್ಪ ಇಂಜಿನ್ ಕೂಲ್ ಆಗಲಿ ಅಂಥೇಳಿ. ಅವಾಗ ಅನ್ನಿಸ್ತು ನನಗೆ ನನ್ನಂಥ ದಡ್ಡ ಯಾರಿಲ್ಲ ಅಂಥೇಳಿ. ಸೊ ಅದಕ್ಕೋಸ್ಕರ ನಾನು ನೀರು ಹಾಕಿದಾಗ ಇಲ್ಲೇನಾಗ್ಬಿಟ್ಟೈತಿ, ಈ ಮೂಲೆ ಮತ್ತು ಈ ಕಡೆ ಇಲ್ಲಿ ಹಚ್ಚಾರಲ್ರಿ ಕೆಂಪದು, ಇಲ್ಲಿ ಮತ್ತು ಇಲ್ಲಿ ಈ ಸ್ಥಳದಲ್ಲಿ ಆಯಿಲ್ ಲೀಕೇಜ್ ಆಗ್ತಾಯಿತ್ತು. ಯಾಕೆ ಲೀಕೇಜ್ ಆಗ್ತೈತೆ ಅಂಥೇಳಿ ನಾನೇನು ಶೋರೂಮಿ ಬೀಳಿಲ್ಲ ರೀ. ನಾವೆಲ್ಲ 5 ಸರ್ವಿಸು ಮುಗಿದಿದ್ವು, ಹೀಗಾಗಿ ಶೋರೂಮಿ ಬೀಳಿಲ್ಲ. ನನಗೆ ಗೊತ್ತಿರೋ ಒಂದು ಗ್ಯಾರೇಜ್ ಹತ್ರ ಬಿಡಿಸ್ತಿದ್ದೆ. ಅವರು ಎಲ್ಲ ಗಾಡಿನೂ ಸ್ವಚ್ಛ ಮಾಡಿದ್ರು. ಅಂದರೆ ಎಲ್ಲ ಗಾಡಿನೂ ಓಪನ್ ಮಾಡಿ ಅದನ್ನು ಅವು ಮಧ್ಯದಲ್ಲಿ ಒಂದು ಇವು ಸಿಗ್ತಾವೆ ರೀ, ಅವು ನಾನು ನಿಮಗೆ ಫೋಟೋದ ಹಾಕಿರ್ತೆ ನೋಡಿ, ಅವು ಸಿಗ್ತಾವೆ. ಸೊ ಅವನ್ನ ಅವ್ರು ಹಾಕಿ ಮತ್ತೊಳ್ಳಿ ಕ್ಲಿಯರಾಗಿ ಪ್ಯಾಕಪ್ ಮಾಡ್ಯಾರ. ಮತ್ತು ಡೀಸೆಲ್ ವಾಶ್ ಮಾಡಿದ್ರು ಪೆಟ್ರೋಲ್ ವಾಶ್ ಮಾಡಿದ್ರು ಗೊತ್ತಿಲ್ಲ, ಒಟ್ಟು ಇಂಜಿನ್ ಒಳಗೆ ಎಲ್ಲ ಪಾರ್ಟ್ಸನ್ನು ವಾಶ್ ಮಾಡಿ ಹಾಕಿದ್ದಾರೆ. ಗಾಡಿ ಈಗ ನನಗೆ ಒಳ್ಳೆ ಪಿಕಪ್ಪಲ್ಲಿ ಸಿಗೈತಿ. ಗಾಡಿ ಫುಲ್ ಪಿಕಪ್ ಆಗಿದ್ರಿ. ಸೊ ಈ ಥರ ಬಂದಿದೆ ಗಾಡಿ ಈಗ. ಮತ್ತು ಈಗ 80-90 ಹೊಂಟ್ರೆ ಏನು ಗೊತ್ತಾಗಲ್ಲ. ಗಾಡಿ 80-90 ಹೊಂಟಿದೆ ಏನೋ ಅನ್ನೋ ಥರ ಇದೆ ಫೀಲು. ಅಷ್ಟು ಚೆನ್ನಾಗಿ ಹೋಗ್ತಾಯಿದೆ ಗಾಡಿ.